ಮಡಿಲಲ್ಲಿ. ನನಗೊಬ್ಬ ತಮ್ಮ ಇದ್ದಾನೆ, ಶ್ರೀಕಾಂತ ಅಂತ. ಅವನಿಗೆ ಹೆಣ್ಮಕ್ಳ ಖಯಾಲಿ ಜಾಸ್ತಿ. ನಿನ್ನ ಹೆಂಡತಿ ಮಲ್ಲಿನ ಅವನು ಮರಳು ಮಾಡಿಬಿಟ್ಟಿದ್ದಾನೆ. ಮಲ್ಲಿ ಅವನನ್ನು ಬಿಟ್ಟು ಬರೋಕ್ಕೆ ತಯಾರೇ ಇಲ್ಲ ಅಂತಾಳೆ. ನಾನೇನಪ್ಪ ಮಾಡಲಿ? ಓಹೋ, ಅದಕ್ಕೆ ಇರಬೇಕು ಮಲ್ಲಿ ಮಾತೆತ್ತಿದ್ರೆ ನಾನು ಬೇರೆ ವರ್ಷದಲ್ಲಿದ್ದೀನಿ ಅಂತ ಹೇಳ್ತಿದ್ದಿದ್ದು. ಸರಿಯಾಗಿ ಹೇಳಿದೆ ನೋಡು. ಈಗ ನಾನು ಏನ್ ಮಾಡ್ಬೇಕು ಹೇಳಿ ಒಡಿಯಾ? ಮಲ್ಲಿ ತಾನಾಗೆ ಅಂತೂ ನಿನ್ ಹಿಂದೆ ಬರಲ್ಲ. ನಮ್ಮ ಮನೆಯಿಂದನೇ ಆಚೆ ಹಾಕಿದ್ರೆ ಬೇರೆ ವಿಧಿ ಇಲ್ಲದೆ ಅವಳೇ ನಿನ್ ಹಿಂದೆ ಬರ್ಬೇಕಾಗತ್ತೆ. ಹಾಗಾಗ್ಬೇಕು ಅಂದ್ರೆ ನೀನು ನಾನು ಹೇಳಿದಾಗೆ ಒಂದು ಚಿಕ್ಕ ನಾಟಕ ಆಡ್ಬೇಕಾಗುತ್ತೆ. ಹೇಳಿ ಒಡಿಯಾ, ಮಲ್ಲಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಎಷ್ಟು ಯೋಚನೆ ಮಾಡಿದ್ರು, ಎಷ್ಟು ಕಣ್ಣೀರು ಸುರಿಸಿದ್ರು ಅಷ್ಟೇ. ಎಲ್ಲದಕ್ಕೂ ಅದೃಷ್ಟ ಋಣ ಅಂತ ಇರ್ಬೇಕಲ್ವಾ? ಹೌದು, ಅದೇ ಸರಿ. ನಾನು ಅವರಿಂದ ದೂರ ಆಗ್ಲೇಬೇಕು. ಶಾಸ್ತ್ರದ ಪ್ರಕಾರ ಮದುವೆ ಆದವರ ಜೊತೆಲಿರ್ಬೇಕು. ಅದೇ ಧರ್ಮ, ಅದೇ ನ್ಯಾಯ. ಚಿಕ್ಕಮ್ಮವ್ರೆ, ಅಷ್ಟು ದೊಡ್ಡ ಸಿಟಿಲಿ ಆ ಪುಟ್ಟ ಮನೇಲಿ ನೀವು ಚಿಕ್ಕ ಯಜಮಾನ್ರು ಒಳ್ಳೆ ಹಕ್ಕಿಗಳ ತರ ಖುಷಿ ಖುಷಿಯಾಗಿರ್ಬೋದು. ಅಲ್ಲಿ ಯಾರು ಹೇಳೋರಿರಲ್ಲ, ಕೇಳೋರಿರಲ್ಲ. ನಿಮ್ದೇ ಪ್ರಪಂಚ. ಚಿಕ್ಕಮ್ಮವ್ರೆ, ನಾನು ಈ ವಿಷಯ ಹೇಳ್ದೆ ಅಂತ ದಯವಿಟ್ಟು ಯಾರಿಗೂ ಇಲ್ಲಿ ಹೇಳ್ಬೇಡಿ. ನೋಡು ಚಂದ್ರಿ, ಶ್ರೀ ಬೇಕು ನಿಜ. ಹಾಗಂತ ಎಲ್ಲೋ ದೂರದಲ್ಲಿ ಹೋಗಿ ಆ ಸಿಟಿಲಿ ಕಷ್ಟ ಪಡೋದಕ್ಕೆ ನನ್ನ ಕೈಲಂತೂ ಆಗೋದಿಲ್ಲ. ಅದೇನಾದ್ರೂ ಆಗೋಗ್ಲಿ, ಈ ಅರಮನೆ ಅಂತ ಮನೆ, ಈ ಸುಖವಾದ ಜೀವನನ ಬಿಟ್ಟು ನಾನಲ್ಲಿ ಹೋಗೋದಿಲ್ಲ. ನಮ್ ಶ್ರೀನೂ ಬೇಕು, ಈ ಸುಖವಾದ ಜೀವನನೂ ಬೇಕು. ಚಂದ್ರಿ, ಅಲ್ಲ ಕಣೆ, ಆ ಶ್ರೀಗೆ ಯಾಕೆ ಇಂಥ ಬುದ್ಧಿ ಬಂತು ಅಂತ. ಹೌದು, ನನ್ನನ್ನ ಶ್ರೀ ಸಿಟಿ ಕರ್ಕೊಂಡು ಹೋಗೋ ವಿಷಯ ಆ ಮಲ್ಲಿಗೆ ಹೇಗೆ ಗೊತ್ತಾಯ್ತು? ಕೇಳಿ ಹೇಳ್ತೀನಿ. ಏನೋ ಮಸ್ಲತ್ ಮಾಡಿರ್ಬೇಕು. ಇದೆಲ್ಲ ಆ ಮಲ್ಲಿದ ಕಿತಾಪತಿ. ನಮ್ಮಿಬ್ರು ಒಂದ್ ಮಾಡೋ ಹಾಗೆ ನಾಟಕ ಮಾಡಿ ಅವಳು ದೊಡ್ಡ ತ್ಯಾಗಿ ತರ ಸತಿ ಸಾವಿತ್ರಿ ಅನ್ನಿಸ್ಕೋಬೇಕೋ ಏನೋ. ನೋಡ್ ಚಂದ್ರಿ, ಅವಳು ನಮ್ಮಿಬ್ರನ್ನ ಒಂದ್ ಮಾಡೋದು ಬೇಡ, ನಾನ್ ಹೋಗಿ ಆ ಪುಟ್ಟ ಮನೇಲಿ ಇರೋದು ಬೇಡ. ಮೊದ್ಲು ಅವಳನ್ನ ಈ ಮನೆಯಿಂದ ಓಡಿಸ್ಬೇಕು. ಅವಳು ಇಲ್ಲಿಂದ ಹೋದ್ರೆ ಹೋಗೇ ಹೋಗ್ತಾಳೆ. ನಾಳೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ಆ ಮಲ್ಲಿ ಮನೆ ಬಿಟ್ಟು ಹೋಗಿರ್ತಾಳೆ. ಬೇಡಪ್ಪ ಬೇಡ, ನೀನ್ ಈ ತರ ನಾಟಕ ಮಾಡು, ಆ ತರ ನಾಟಕ ಮಾಡು, ಕೇಸರಿ ಬಾತ್ ಮಾಡು, ಉಪ್ಪಿಟ್ಟು ಮಾಡು, ಆ ಮಲ್ಲಿ ಹೊರಟೋಗ್ತಾಳೆ ಅಂತೆಲ್ಲ ಏನು ಹೇಳ್ಬೇಡಿ. ಈಗ ಆಗ್ತಾ ಇರೋದೇ ಸಾಕು. ಶ್ರಾವಣಿ, ಈ ಸಲ ನೀನೇನು ಮಾಡ್ಬೇಕಾಗಿಲ್ಲ. ಎಲ್ಲ ನಿಮ್ ಭಾವನೆ ಮಾಡಿ ಮುಗಿಸಿದ್ದಾರೆ. ಜಗದೀಶಪ್ಪ ಅವರ? ಹ್ಞೂ, ಮತ್ತೆ ಏನಂತ ಅವ್ರ ಪ್ಲಾನು? ಅದೆಲ್ಲ ಅವ್ರೇನು ಬಾಯ್ ಬಿಟ್ಟಿಲ್ಲ. ಆದ್ರೆ ನಾಳೆ ಬೆಳಗ್ಗೆ ಆಗೋ ಹೊತ್ತಿಗೆ ಆ ಮಲ್ಲಿ ಮನೆ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅಂತೆ. ಅಷ್ಟೇ ಅಲ್ಲ, ಅವ್ರು ಇನ್ನೂ ಒಂದ್ ವಿಷಯ ಹೇಳಿದ್ದಾರೆ. ಏನು? ಮಲ್ಲಿನ ಈ ಮನೆ ಬಿಟ್ಟು ಓಡಿಸೋರು ಯಾರು ಅಂತ ಗೊತ್ತಾ? ಯಾರು? ಸ್ವತಃ ಅಮ್ಮನೇ. ಏನು ಭಾರಿ ವಿಚಾರಿಸ್ಕೊತಿದ್ಯಲ್ಲ ನನ್ನ? ಅಮ್ಮ, ನನಗೆ ನಿನ್ನ ಮೇಲೆ, ಈ ಮನೆ ಮೇಲೆ ತುಂಬಾನೇ ಕಾಳಜಿ ಇದೆ, ಪ್ರೀತಿ ಇದೆ. ಆದ್ರೆ ನೀವು ಅಂದ್ಕೊಂಡಿರೋ ಹಾಗೆ ನಾನು ಕೆಟ್ಟವನಲ್ಲ. ಹಾಗಂತ ಚೆನ್ನಾಗಿ ಮಾತಾಡೋರೆಲ್ಲ ಒಳ್ಳೆಯವರು ಅಲ್ಲ. ಆದ್ರೆ ನೀನು ಮುಗ್ದೆ ಅಲ್ಲ. ನೀನು ಬೆಳ್ಳಗಿರೋದೆಲ್ಲ ಹಾಲಂತ ನಂಬ್ಕೊಂಡು ಅವನು ತುಂಬಾ ಬೇಗ ನಂಬಿಡ್ತೀಯ. ಇವಾಗ ಮಲ್ಲಿ ವಿಚಾರನೇ ತಗೋ. ಬೆಂಕಿಯ ಮಡಿಲಲ್ಲಿ